ನಾನು ನಿಮ್ಮ ಪ್ರೀತಿಯ ಸ್ಯಾಗ್ ಬ್ರೋ ಬ್ಲಾಗ್ಸ್ ಅಂತ. ಏನು ವಿಡಿಯೋ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿರ್ಬೋದು. ಏನಿವತ್ತು ಅಂದರೆ ಏನು ವಿಡಿಯೋ ಅಂದರೆ ಈ ವಿಡಿಯೋದಲ್ಲಿ ನೋಡಿರ್ಬೋದು ಕೆಳಗಡೆ. ಓಕೆನಾ, ಏನು ಮಾಡ್ತಾಯಿದ್ದೀನಿ ಅಂದರೆ ಇಷ್ಟೊತ್ತಲ್ಲಿ ಎಷ್ಟು ಟೈಮ್ ಅಂದರೆ 1:20 1 ಗಂಟೆ 1:30 ಆಯ್ತೇನೋ. ಓಕೆ, ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಹೆಂಗೆ ನೈಟ್ ಹೆಂಗೆ ಮಲ್ಕೊತೀನಿ, ಹೆಂಗೆ ಎದ್ದೇಳ್ತೀನಿ, ಎಷ್ಟು ಗಂಟೆಗೆ ಮಲಗ್ತೀನಿ, ಕಣ್ಣು ಫುಲ್ ಉರಿತಾ ಇದೆ. ಓಕೆನಾ, ಎಷ್ಟು ಗಂಟೆಗೆ ನಾನು ಊಟ ಮಾಡ್ತೀನಿ ಅಂತ ಫುಲ್ಲು ವಿಡಿಯೋ ತೋರಿಸ್ತೀನಿ. ಹೆಂಗೆ ಸಪೋರ್ಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಲೇಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಎಷ್ಟು ಗಂಟೆಗೆ ಊಟ ಮಾಡ್ತೀನಿ, ಟೈಮ್ ಸರಿಯಾಗಿ ಊಟ ಮಾಡ್ತೀನೋ ಇಲ್ವೋ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಬನ್ನಿ. ಏನು ತಿಂತಿದ್ದೀನಿ ಅಂದರೆ 1 ಗಂಟೆ ನೋಡಿ ನನ್ನ ಫೇವ್ರೆಟ್ ರಾಗಿ ಮತ್ತು ಈ ಸಾಂಬಾರಿದೆ. ಓಕೆನಾ, ನೆಕ್ಕೊಂಡು ಹಿಂಗೆ ತಿಂತಾಯಿದ್ರೆ ಆಹಾ ಆಹಾ ಗೈಸ್. ಹಿಂಗೆ ನೋಡಿಲಿ, ಹಿಂಗೆ ಹಚ್ಕೊಂಡು ಹಿಂಗೆ ಡಿಪ್ ಮಾಡಿ ಹಿಂಗೆ ತಿಂತಾಯಿದ್ರೆ ಒಳ್ಳೆ ಸ್ವರ್ಗ ಅಂತಲೇ ಅನ್ಬೋದು. ಏನು ಈ ವಿಡಿಯೋ ಅಂದರೆ ನಾನು ತೋರಿಸ್ತೀನಿ. ಊಟ ತಿಂದು ಮುಗಿಸಿ ಬರ್ತೀನಿ. ಓಕೆನಾ, ನೋಡ್ತಾಯಿರಿ ಗೈಸ್. ಇವಾಗ ತಾನೇ ಊಟ ತಿನ್ಕೊಂಡು ಬಂದೆ, ಗೊತ್ತಲ್ಲ, ಮುದ್ದೆ ರೈಸ್. ಟೈಮ್ ಎಷ್ಟಾಯ್ತು ಅಂದರೆ ತೋರಿಸ್ತೀನಿ ರೀ, ವೆಯ್ಟ್ ಮಾಡಿ ಒಂದು ನಿಮಿಷ. ಟೈಮ್ ಬಂದ್ಬಿಟ್ಟು ನೋಡ್ಬೋದು, ಟೈಮ್ ನೋಡಿ, ರಾತ್ರಿ 1:50. ಓಕೆನಾ, ಏನು ಈ ವಿಡಿಯೋ ಅಂದರೆ ಇಷ್ಟೇ ಗೈಸ್. ಏನು ಈ ವಿಡಿಯೋ ಅಂದರೆ ಇಷ್ಟೇ, ಏನಿಲ್ಲ. ಚಾನಲ್ಗೆ ಸಪೋರ್ಟ್ ಸಿಗ್ತಾಯಿಲ್ಲ. ವೀಡಿಯೋಸ್ ಹಾಕ್ತಾಯಿದ್ರೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಪೋರ್ಟ್ ಸಿಗ್ತಾಯಿಲ್ಲ. ಓಕೆನಾ, ನಿಮ್ಮ ಸಪೋರ್ಟು ಬೇಕೇ ಬೇಕು. ಯಾರ್ಯಾರು ಇನ್ನೂ ಸಪೋರ್ಟ್ ಮಾಡಿಲ್ವೋ ಬೇಗ ಹೋಗಿ ಚಾನಲ್ನ ಸಪೋರ್ಟ್ ಮಾಡಿ. ಏನೇನು ಹೆಂಗೆ ಮಾನಿಟೈಸೇಷನು, ಹೆಂಗೆ 4,000 ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ಗೆ. ಇಷ್ಟೇ ಕೇಳ್ಕೊಳ್ಳೋದು, ಏನೂ ಕೇಳೋಲ್ಲ. ಬನ್ನಿ ತೋರಿಸ್ತೀನಿ. ಸಪೋರ್ಟ್ ಯಾಕೆ ಸಿಗ್ತಾಯಿಲ್ಲ, ಏನು ಮಾಡೋದು ಗುರು ಚಾನಲ್ಗೆ, ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಬನ್ನಿ, ಹಿಂಗೆ ಮಾನಿಟೈಸೇಷನ್ ಆಗೋದು ಎಲ್ಲ ವಿಡಿಯೋ ತೋರಿಸ್ತೀನಿ, ನೋಡ್ತಾಯಿರಿ ಗೈಸ್. ಓಕೆನಾ, ನನ್ನ ಚಾನಲ್ನ ಬೂಸ್ಟ್ ಮಾಡಿ. ಕಾಣಿಸ್ತಾ ಇರ್ಬೋದು ಫೇಸು. ಒಂದು ನಿಮಿಷ ವೆಯ್ಟ್ ಮಾಡಿ ಗೈಸ್, ವೆಯ್ಟ್ ಮಾಡಿ. ಚೂರು ನಿಮಿಷ ಮೊಬೈಲ್ ಓಪನ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಗೈಸ್, ನಾನು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಒಟ್ಟು 2 ಚಾನಲ್ ಇದೆ, ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ದಿಸ್ ಈಸ್ ನ್ಯೂ ಅಕೌಂಟ್. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೊಸ ಅಕೌಂಟ್ ಮಾಡಿರೋದು. ಏನಂತ ಇದೆ ಹೇಳಿ, ಸ್ಯಾಗ್ ಫನ್ ಅಂತ ಇದೆ. ಏನು ಮಾಡ್ತೀನಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ನ ಆನ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ಪಟ ಅಂತ ಜಾಯ್ನ್ ಆಗಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಮ್ ಆನ್. ಏನಂದರೆ ವಿಡಿಯೋ ಅಂದರೆ ಏನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಕಷ್ಟ ಬಿದ್ದಿ ಗುರು, ನೀವು ನೆಮ್ತಿರೋ ಬಿಡ್ತೀರೋ ನೋಡಿ. ಇಲ್ಲಿ 282 ವಿಡಿಯೋ ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂದ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಕಾಣಿಸ್ತಾ ಇದೆಯಾ? ನೋಡ್ಬೋದು ಇಲ್ಲೆಷ್ಟು ವೀಡಿಯೋ ಬಿಟ್ಟಿದ್ದೀನಿ ಅಂತ. ಫೋನ್ ಆಫ್ ಆಯಿತು. ನೋಡಿ, ಇಲ್ಲಿ ನೀವು ಎಷ್ಟು ವೀಡಿಯೋ ಬಿಟ್ಟಿದ್ದೀನಿ ಅಂತ ನಿಮ್ಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗ, ಹೆಂಗೆ ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ, ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದು 2024. ಅದು ಯಾವ ಇರಿ ಇನ್ನೊಂದು ಚಾನಲ್ ಇದೆ ಗೇಮಿಂಗ್, ಅದನ್ನೂ ನಿಮ್ಗೆ ತೋರಿಸ್ಬಿಡ್ತೀನಿ.
ಯಾರೋ ಒಬ್ಬರು ಕೇಳಿದ್ರಪ್ಪ ಇವತ್ತು ನನಗೆ, ಏನು ಬ್ರೋ ಇನ್ನಾದರೂ ನೀವು ಬೆಳೆದಿಲ್ಲ 3 ವರ್ಷ ಆಯಿತು ಅಂತ ಯಾರೋ BGMIಯಲ್ಲಿ ಕೇಳಿದ್ರು ಇವತ್ತು. ನೋಡಿ ನಾನು ಮಾರ್ಚ್ ಇಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ನೋಡಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮಾರ್ಚು 2000 ಮಾರ್ಚಲ್ಲಿ 24 ನಾನು ಸ್ಟಾರ್ಟ್ ಮಾಡಿದ್ದು. 2022 ನಾನು ಯೂಟ್ಯೂಬ್ದು ಸ್ಟಾರ್ಟ್ ಮಾಡಿದ್ದು ಜರ್ನಿ. ಓಕೆನಾ, ಇಲ್ಲಿವರೆಗೂ ನನಗೆ ಯಾವುದೇ ಸಪೋರ್ಟ್ ಸಿಕ್ಕಿಲ್ಲ ಗುರು. ಇಲ್ಲಿವರೆಗೂ ನಾನು ಎಲ್ಲರ ಹತ್ರ ಕಷ್ಟ ಬೀಳ್ತಾಯಿದ್ದೀನಿ. ಒಂದೇ ಒಂದು ಏನು ಗೊತ್ತಾ, ಹೆಂಗೆ ಒಡ್ಸ್ಕೊತಾ ಇದ್ದೀನಿ ಅಂದರೆ ಮ್ಯಾಚಲ್ಲಂತೂ ಕೇಳಕ್ಕೆ ಹೋಗ್ಬೇಡಿ. ಅಲ್ಲಿ ಹಾಕ್ತೀನಿ ಮೇಲೆ, ಏನಕ್ಕೆ ಹಿಂಗೆ ಒಡ್ಸ್ಕೊತಾ ಇದ್ದೀನಿ ಅಂತ ನನಗೆ ದೇವರಣೆ ಗೊತ್ತಿಲ್ಲ ಗುರು. ಫೋನ್ ಹೆವಿ ರೆಂಡರ್ ಆಗ್ತಿದೆ. ಫೋನ್ ಚೇಂಜ್ ಮಾಡೋಣ ಅಂದರೆ ಹೆವಿ ಕಷ್ಟ ಇದೆ ಮನೇಲಿ. ಓಕೆನಾ, ಹೆಂಗೆ ಏನು ಮಾಡೋದು ಅಂತ ನನಗೆ ಮೈಂಡಲ್ಲಿ ಸೆಟ್ ಕೊಟ್ಟೇ ಆಗ್ತಾಯಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಹೆಂಗೆ ಗ್ರೋತ್ ಆಗೋದು, ಹೆಂಗೆ ಬೆಳಿಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಲಾಕ್ಡೌನಲ್ಲಿ ನಾನು ಮಾಡಿದ್ದು. ಓಕೆನಾ, ಅಲ್ಲಿವರೆಗೂ ನಾನು ಲೈವ್ ಮಾಡ್ತಾಯಿದ್ದೆ. ನಾನು ಬುಜ್ಜಿ ಬ್ರೋ ಹತ್ರ ಫಸ್ಟ್ ಹೋದೆ. ಬ್ರೋ ನಾನು ಲೈವ್ ಮಾಡಬೇಕು ಅಂತ ನಾನು ಅಂದೆ ಅವ್ರ ಹತ್ರ. ಎಲ್ಲ ಹೇಳ್ಕೊಟ್ರು, ಎಲ್ಲ ಮಾಡಿದೆ. 2000 ಕರೆಕ್ಟಾಗಿ ಈ ಚಾನಲ್ ನೋಡ್ಬೋದು ಯಾವಾಗ ಓಪನ್ ಮಾಡಿದ್ದೀನಿ ಅಂತ. ತಿರ್ಗಾ ನಾನು ತೋರಿಸ್ತೀನಿ ಗುರು. ನನ್ನ ಹತ್ರ ಟೋಟಲ್ 3 ಇದೆ. ಸ್ಯಾಗ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡ್ಬೋದು, ಕಾಣಿಸ್ತಾ ಇರ್ಬೇಕು ನಿಮಗೆ. ನೋಡಿ ಕಾಣಿಸ್ತಾ ಇರ್ಬೋದು, ನೋಡ್ಬೋದು ಗೈಸ್, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಓಪನ್ ಮಾಡ್ತೀನಿ ಒಂದು ನಿಮಿಷ. ನೋಡ್ಬೋದು ಇಲ್ಲಿ ಒಂದು ನಿಮಿಷ ನೋಡಿ. ಸ್ಟಾರ್ಟ್ ಮಾಡಿದ್ದು ನಾನು ಯಾವಾಗ ನೋಡಿ, ನೋಡ್ಬೋದು ನೀವೇ ನೋಡ್ತಾಯಿರಿ. ನಾನು ಸ್ಟಾರ್ಟ್ ಮಾಡಿದ್ದೆ ಯಾವಾಗ 2022 ಅಲ್ಲಿ ನೋಡ್ಬೋದು. ನೋಡಿ ನೋಡ್ಬೋದು, ಒಂದು ನಿಮಿಷ ಇರಿ ಗೈಸ್. ನೋಡಿ ಇಲ್ಲಿ 2022 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಫಸ್ಟು ಅಕೌಂಟ್ ಇದೇನೆ. ಇದೇನು ಅಕೌಂಟ್ ಅಂದರೆ ಗೇಮಿಂಗ್ ಚಾನಲ್, ಸ್ಯಾಗ್ ಗೇಮಿಂಗ್ 93 ಅಂತ. ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ 377 ನೋಡಿ. 5 ಸಬ್ಸ್ಕ್ರೈಬು, 500 ಚಿಲ್ಲರೆ ಸಬ್ಸ್ಕ್ರೈಬು ಕಾಣಿಸ್ತಾ ಇರ್ಬೋದು. ನೋಡಿ ಎಷ್ಟು ವಿಡಿಯೋ ಹಾಕಿದ್ದೀನಿ ಎಲ್ಲ ನಿಮಗೆ ತೋರಿಸ್ತೀನಿ ರೀ. ನೋಡಿ ಎಲ್ಲ ಕಾಣಿಸ್ತಾ ಇರ್ಬೋದು. ಒಂದು ನಿಮಿಷ. ನೋಡ್ತಾ ಇರ್ಬೋದು ಗೈಸ್, ಕಾಣಿಸ್ತಿದೆಯಾ ಕರೆಕ್ಟಾಗಿ? ನನ್ನ ಮುಖ ಕ್ಲಾರಿಟಿ ಚೆನ್ನಾಗಿದೆಯಾ ನೋಡಿ. ಓಕೆನಾ, ಒಂದು ನಿಮಿಷ ನಾನು ತೋರಿಸ್ತೀನಿ ವೀಡಿಯೋದಲ್ಲೆಲ್ಲ. ಓಕೆನಾ, ನೀವು ಸಪೋರ್ಟ್ ಮಾಡಲೇಬೇಕು ಗುರು. ಸಪೋರ್ಟ್ ಇಲ್ಲ ಅಂದರೆ ನನ್ನ ದೇವರನ್ನೇ 3 ವರ್ಷ ಆಯಿತು. ಎಷ್ಟು ಹೇಳಿ, 3 ವರ್ಷ ಆಯಿತು ಅಕೌಂಟ್ ಓಪನ್ ಮಾಡಿ, ಯೂಟ್ಯೂಬ್ ಅಕೌಂಟು. ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಏನೂ ಆಗಿಲ್ಲ. ನಾನು ತೋರಿಸ್ತೀನಿ. ಇಷ್ಟು ಕಷ್ಟ ಬಿದ್ದಿದೆ ಅಂದರೆ, ಈ ಥರ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗುರು. ನಿಮ್ಮ ಸಪೋರ್ಟ್ ಬೇಕು. ನೋಡಿ ಎಷ್ಟು ಇದು ಫಸ್ಟ್ ಚಾನಲ್ಲು. ಓಕೆನಾ, ಫಸ್ಟು ಚಾನಲ್ ನಾನು ಓಪನ್ ಮಾಡಿದ್ದೀವ ಇದೇನೆ. ನೆಕ್ಸ್ಟ್ ಚಾನಲ್ ತೋರಿಸ್ತೀನಿ ಇಲ್ಲಿ. ಅದು ರೀಸೆಂಟಾಗಿ 3 ತಿಂಗಳು ತೆಗ್ದಿರೋದು. ನಾನು ತೋರಿಸ್ತೀನಿ ಒಂದು ನಿಮಿಷ. ಇದೇ ಸ್ಯಾಗ್ ಬ್ರೋ ಬ್ಲಾಗ್ಸ್ ಅಂತ. ಇದು ಸ್ಯಾಗ್ ಬ್ರೋ ಬ್ಲಾಗ್ಸ್ ನೋಡ್ತಾ ಇರ್ಬೋದು. ಇದೂ ನೀವು ಸಪೋರ್ಟ್ ಮಾಡಲೇಬೇಕು. ನನಗೆ ಲೈವ್ ಮಾಡ್ತೀನಿ ಕಷ್ಟಪಟ್ಟು ಎಡಿಟ್ ಮಾಡಿಬಿಟ್ಟು. ನೋಡಿ ಗೈಸ್, ಒಂದೇ ಒಂದು ಅಂತೀನಿ ನೋಡಿ, ಭಾಳ ಕಷ್ಟ ಇದೆ. ಯೂಟ್ಯೂಬ್ನ ಬೆಳೆಯೋಕ್ಕೆ ಭಾಳ ಕಷ್ಟ ಇದೆ ಗುರು. ಚಾನ್ಸೇ ಇಲ್ಲ. ಬೇಗ ಗುರು ನೀನು ಬಾ, ಅವ್ನು ಮಾತಾಡ್ತಾನೆ ಇವನು ಮಾತಾಡ್ತಾನೆ ಹಂಗಲ್ಲ ಇಲ್ಲ ಗುರು. ಮೈಂಡ್ಸೆಟ್ಟು ಇರಬೇಕು, ಅದು ಬುದ್ಧಿ ಇರಬೇಕು. ಇನ್ನೊಬ್ಬರು ಕಂಟೆಂಟ್ ಎತ್ಕೊಂಡು ಇವನು ಹಾಕೋ, ಅವ್ನ ಕಂಟೆಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ
ಹಂಗಲ್ಲ ಗುರು, ಯೂಟ್ಯೂಬ್ದು ತುಂಬ ಕಷ್ಟ ಇದೆ. ಏನಾದ್ರು ಒಂದು ಮಿಸ್ಟೇಕ್ ಮಾಡ್ದಂದರೆ ಯೂಟ್ಯೂಬು ಕತೆ ಗೋವಿಂದ. ಅದಕ್ಕೆ ಹೇಳೋದು, ಯೂಟ್ಯೂಬ್ನ ಏನೇನು ವ್ಯಾಲ್ಯೂ ಇದೆ, ನಾವೇನೇನು ತಪ್ಪು ಮಾಡ್ತೀವಿ, ಏನೇನು ಸರಿ ಮಾಡ್ತೀವಿ ಎಲ್ಲ ತಿಳ್ಕೊಬೇಕು ಗುರು. ಫಸ್ಟು ಬುದ್ಧಿ ನೋಡಿ, ಫಸ್ಟು ಯೂಟ್ಯೂಬ್ನ ನೋಡಬೇಕು. ಫಸ್ಟು ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕೆ ಮುಂಚೆನೇ ನಮಗೆ ಫಸ್ಟು ಇಲ್ಲೋಡಿಲಿ ಬುದ್ಧಿ ಇರಬೇಕು. ಓಕೆನಾ? ಹಂಗಂತೂ ಬರಬೇಡಿ. ಫಸ್ಟು ಬನ್ನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಯಾರ್ದಾರು ಒಂದು ನೋಡಿ ಯೂಟ್ಯೂಬಲ್ಲಿ. ಯೂಟ್ಯೂಬ್ದು ಏನೇನು ಬಿದ್ದರೆ ಕಾಪಿರೈಟ್ ಬೀಳುತ್ತೆ, ಹಂಗೆ ಬಿದ್ದರೆ ಕಾಪಿರೈಟ್ ಬೀಳುತ್ತೆ, ಈ ಥರ ನೋಡಿದ್ರೆ ಕಾಪಿರೈಟ್ ಬೀಳುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ, ಎಲ್ಲ ನೀವು ತಿಳ್ಕೊಬೇಕು ಯೂಟ್ಯೂಬ್ ಕ್ರಿಯೇಟ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ನೀವಾಗ ನಾಳೆ ಸ್ಟಾರ್ಟ್ ಮಾಡಿಬಿಡ್ತೀರ, ಬಾರೋ ನಾಳೆನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡೋಣ ಗುರು. ಆ ಥರ ಎಲ್ಲ ಆಗಲ್ಲ ಗುರು, ತುಂಬ ಕಷ್ಟ ಇದೆ. ನಾನು 3 ವರ್ಷ ಕಷ್ಟ ಬಿದ್ದಿರೋದು ಯಾವನಿಗೂ ಗೊತ್ತಿಲ್ಲ. ಓಕೆನಾ? ನಾನು ತೋರಿಸ್ತೀನಿ ಇನ್ನೊಂದು ಚಾನಲಲ್ಲಿ ಎಷ್ಟು ಕಷ್ಟ ಬಿದ್ದೀನಿ ಅಂತ ನನಗೆ ಗೊತ್ತು ಗುರು. ಯಾರ್ಯಾರೋ ಹೇಳ್ತಾರೆ ಇದಕ್ಕೆ, ಇಲ್ಲಿ ನೋಡಿ ಈ ಚಾನಲ್ಗೆ ಯಾರ್ಯಾರೋ ಅಂದಿದ್ರು ನಂದು ಬೇಗ ಸಬ್ಸ್ಕ್ರೈಬ್ ಆಗೈತೆ, 2,500 ಸಬ್ಸ್ಕ್ರೈಬ್ ಇದೆ. ಓಕೆನಾ? ಇವಂದು ಫೇಕ್ ಸಬ್ಸ್ಕ್ರೈಬ್ ಆಗೋಗಿತ್ತು, ಇವನು ದುಡ್ಡು ಕೊಟ್ಬಿಟ್ಟು ಮಾಡ್ಸೋನೆ. ಗುರು ನಮ್ಮ ನಾನೇನು ತಿಕ್ಲುನ ಗುರು ಮಾಡ್ಸೋಕ್ಕೆ? ನಾನೇನಿಗೆ ಗುರು ಫೇಕ್ ಸಬ್ಸ್ಕ್ರೈಬ್ ಮಾಡಿಸ್ಲಿ? ಅಲ್ಲ ಗುರು, ನನಗೇನು ಅಷ್ಟೊಂದು ಇದಿಲ್ವಾ? ನಾನೇನಿಗೆ ಫೇಕ್ ಸಬ್ಸ್ಕ್ರೈಬರ್ ಮಾಡಿಸ್ಲಿ? ನನಗೇನು ಬುದ್ಧಿ ಇಲ್ವಾ? ನನಗೇನು ಗೊತ್ತಿಲ್ವಾ ಹೆಂಗೆ ಕಂಟೆಂಟ್ ಮಾಡಿಕೊಂಡು ಹೆಂಗೆ ಬೆಳೆಯೋದು ಚಾನಲಲ್ಲಿ ಅಂತ, ಗುರು ಹೋಗೋದು ಹೆಂಗೆ ಅಂತ ನನಗೆ ಗೊತ್ತಿಲ್ವಾ ಗುರು? ತಿಕ್ಲು ಥರ ಮೈಂಡ್ ಸೆಟ್ ಇಟ್ಕೊಂಡು ಏನೇನೋ ಮಾತಾಡೋದಲ್ಲ ಗುರು, ಅದು ಹುಚ್ಚುತನ ಅಂತಾರೆ. ನೋಡಿ ಇವಾಗ ನಾನು ಬೆಳೀತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಕಾಲ ಮೇಲೆ ತುಳಿಯೋಕೆ ಬರ್ತಾರೆ. ಆ ಥರ ನೋ ಚಾನ್ಸ್. ನಾನು ಆ ಥರ ಇಲ್ಲ. ನನ್ನ ಹತ್ರ ಚೆನ್ನಾಗಿದ್ರೆ ಗುರು ನಾನು ಚೆನ್ನಾಗಿರ್ತೀನಿ. ನನ್ನ ಹತ್ರ ಯಾರೋ ಮಿಸ್ಬಿಹೇವ್ ಮಾಡಿ ಜಗಳ ಮಾಡಿದ್ರೆ ನಾನು ಎಲ್ಲಿರ್ಬೇಕೋ ಅಲ್ಲಿರ್ತೀನಿ. ಆದರೆ ನನ್ನ ತಂಟೆಗೆ ಯಾರು ಬಂದರೆ ನಾನು ಬಿಡೋಲ್ಲ. ಅಷ್ಟೇ ಹೇಳೋದು. ಇಷ್ಟೇ ವಿಡಿಯೋ. ಇನ್ನೊಂದು ತೋರಿಸ್ತೀನಿ ರೀ. ಇನ್ನೊಂದೇನೆಂದರೆ ನೋಡಿ, ಇದು ಅಕೌಂಟು ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಮಾರ್ಚ್ 10ನೇ ತಾರೀಕು ಅಂದರೆ 2024 ಸ್ಟಾರ್ಟ್ ಮಾಡಿದ್ದು. 2024 ಸ್ಟಾರ್ಟ್ ಮಾಡಿದ್ದು ನೋಡಿ. ಸ್ಯಾಗ್ ಓಪನ್ ಮಾಡಬೇಕಾ? ಸ್ಯಾಗ್ ಬ್ರೋ ಬ್ಲಾಗ್ಸ್ ಅಂತ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಣಿಸ್ತಾ ಇರ್ಬೋದು ಇಲ್ಲಿ ಸ್ಯಾಗ್ ಬ್ರೋ ಬ್ಲಾಗ್ಸ್ ಅಂತ ಕಾಣಿಸ್ತಾ ಇರ್ಬೋದು ಇಲ್ಲಿ. ನನಗೆ ಎಷ್ಟು ಸಬ್ಸ್ಕ್ರೈಬ್ ಆಗೈತೆ ಅಂದರೆ ನೋಡಿ, ಸಬ್ಸ್ಕ್ರೈಬು ಕಾಣಿಸ್ತಾ ಇರ್ಬೋದು. ಇದಕ್ಕೆ 2.5K ಸಬ್ಸ್ಕ್ರೈಬ್ ಅಂದರೆ 2,500 ಸಬ್ಸ್ಕ್ರೈಬು. ಓಕೆನಾ? ಇಷ್ಟೇ ಗೈಸ್, ಏನಿಲ್ಲ. ಇಷ್ಟು ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಎಲ್ಲ ಮಾತಾಡ್ತಾ ಇರೋದು. ಏನಕ್ಕೆ? ಅಯ್ಯೋ ನಂಗೆ ಬೆಳೀತವ್ನು ಗುರು, 2,000 ಸಬ್ಸ್ಕ್ರೈಬ್ ಹೆಂಗಾಯ್ತು ಗುರು, ಇಷ್ಟೊಂದು ಜನ ಸ್ಟ್ರೀಮಲ್ಲಿ ಮಾತಾಡ್ಸ್ಕೊಂಡವ್ರೆ ಗುರು, ಇವ್ನಿಗೆ ಹೆಂಗಾಯ್ತು ಗುರು, ಹೆಂಗಾಯ್ತು ಅದನ್ನೇ ಎಲ್ಲ ಕೇಳ್ತವ್ರೆ. ನಾನು ವೀಡಿಯೋ ಮಾಡಬೇಕಂತ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೇ ಇವಾಗ ಫ್ರೀ ಇದ್ದೆ. ಟೈಮ್ ಎಷ್ಟು ನೋಡಿ, 2 ಗಂಟೆ ಗುರು ಟೈಮು. ನಾನು ದಿನ ಮಲಗ್ತಾ ಇರೋದು ದಿವಸ 4 ಗಂಟೆಗೆ. ವೀಡಿಯೋ ಅಪ್ಲೋಡ್ ಮಾಡಿ ಎಡಿಟ್ ಮಾಡೋದಿದೆ, ತಮ್ಮೇಲ್ ಮಾಡಬೇಕು, ಮತ್ತು ಇನ್ನೊಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ ಥರ ವ್ಯೂಸ್ ಹೋಗಿದೆ ಅಂತ ಅದಕ್ಕೆ ನಾನು ಟೈಟಲ್ ಹಾಕಬೇಕು. ತುಂಬ ಕಷ್ಟ ಇದೆ ಗುರು. ನಾಲೆಜ್ ಇರಬೇಕು, ತಲೆಯಲ್ಲಿ ನಾಲೆಜ್ ಇದ್ರೇ ಯೂಟ್ಯೂಬಿಂದ ಬೆಳೆಯೋಕ್ಕಾಗೋದು. ಇಲ್ಲಾಂದರೆ ಏನಕ್ಕೂ ಆಗಲ್ಲ ಗುರು, ಚಾನ್ಸೇ ಇಲ್ಲ. ನೋ ಚಾನ್ಸ್. ತುಂಬ ಕಷ್ಟ ಇದೆ ಬೆಳೆಯೋದು. ಅದಕ್ಕೇ ನಾನು ಅದಕ್ಕೇ ಬಡ್ಕೊತಾ ಇರೋದು, ಗುರು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅನ್ನೋದು ಇದಕ್ಕೇ. 3 ವರ್ಷ ಆಯಿತು ಗುರು ಚಾನಲ್ನ ಓಪನ್ ಮಾಡಿ. ಇದ್ರವರೆಗೂ ನನ್ನ ವೀಡಿಯೋದಲ್ಲಿ ಇದ್ರವರೆಗೂ ಇದನ್ನ ಹಾಕಿದ್ದೀನಲ್ಲ, ಕಾಣಿಸ್ತಾ ಇರ್ಬೋದು, ಇದನ್ನ ಹಾಕಿದ್ದೀನಲ್ಲ, ಎಷ್ಟು ವ್ಯೂಸ್ ಆಗೋಯ್ತೆ. ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಂದರೆ ವೀಡಿಯೋದು ನನಗೆ ಗೊತ್ತು ಗುರು. ಎಷ್ಟು ಗಂಟೆಗೆ ನಾನು ಆ ದಿವಸ ಮಲಗಿಲ್ಲ ಗುರು. ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆ ವಿಡಿಯೋ ಮಲಗಿಲ್ಲ ನಾನು. ಓಕೆನಾ? ಆ ತಮ್ಮೇಲೆ ಹೆಂಗೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿದ್ದೋ ಇಷ್ಟ ಆಗಿಲ್ವೋ ನಿಮಗೆ ಬಿಟ್ಟಿದ್ದು. ನಾನು ಹೆಂಗೆ ಮಾಡಿದ್ದೀನಿ ಅಂದರೆ ನೋಡಿ ಗೈಸ್, ಈ ವಿಡಿಯೋ ಇಷ್ಟೇ, ಏನೂ ಇಲ್ಲ. ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಡೈಲಿ ಬಂದು ಸ್ಟ್ರೀಮ್ಗೆ. ನೀವು ಏನಕ್ಕೆ ಲೈಕ್ ಮಾಡ್ತಾಯಿಲ್ಲ ಅಂದರೆ
ನನಗೆ ಏನಕ್ಕಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಏನು ಮಾಡ್ತಾಯಿದ್ದೀನಿ ಅಂತ. ಓಕೆನಾ, ನೀವೇನು ಮಾಡ್ತಾಯಿದ್ದೀರೋ ನನಗೆ ನಿಜ ಗೊತ್ತಿಲ್ಲ. ಓಕೆನಾ, ಪ್ಲೀಸ್ ನನಗೆ ದಯವಿಟ್ಟು ನೀವು ಏನು ಮಾಡಬೇಕು ಹೇಳಿ, ನೀವು ಸಪೋರ್ಟ್ ಮಾಡಬೇಕು. ಓಕೆನಾ, ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಏನೂ ಇಲ್ಲ. ಓಕೆನಾ, ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಬೇಕು. ಒಂದು ತಪ್ಪು ಮಾಡೋದೇನೆಂದರೆ ಈ ವಿಡಿಯೋ ನೋಡ್ತಾಯಿದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ. ಸ್ಕಿಪ್ ಮಾಡಿಬಿಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆಗುತ್ತೆ. ಪಟ ಪಟ ಅಂತ ಜಾಯ್ನ್ ಆಗಿ.